ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ರಾಜ್ಯಶಾಸ್ತ್ರದ 3ನೇ ಅಧ್ಯಾಯ ಭಾರತದಲ್ಲಿ ಆಡಳಿತ ಯಂತ್ರ ಎನ್ನುವಂತಹ ಅಧ್ಯಾಯದಲ್ಲಿ ಬರುವಂತಹ 1 ಮತ್ತು 2 ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ. ಸೊ ಇಲ್ಲಿ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಮೊದಲನೇ ಪ್ರಶ್ನೆಯನ್ನು ನಾವು ನೋಡುವುದಾದರೆ ಆಡಳಿತ ಎಂದರೇನು ಎನ್ನುವಂತಹ 1 ಅಂಕದ ಪ್ರಶ್ನೆ. ಆಡಳಿತ ಎಂದರೇನು ಅಂತ ಹೇಳಿದ್ರೆ, ಒಂದು ನಿರ್ದಿಷ್ಟವಾಗಿರುವಂತಹ ಗುರಿಯನ್ನು ಸಾಧಿಸುವಂತಹ ಸಲುವಾಗಿ ಮಾನವರು ಮತ್ತು ಸಂಪನ್ಮೂಲಗಳನ್ನು ವ್ಯವಸ್ಥಿತಗೊಳಿಸುವುದನ್ನು ಆಡಳಿತ ಎಂದು ಕರೆಯುತ್ತಾರೆ ಎನ್ನುವಂಥದ್ದು. ಇಲ್ಲಿ ಆಡಳಿತ ಎಂದರೇನು ಎನ್ನುವ ಪ್ರಶ್ನೆಗೆ ನಿರ್ದಿಷ್ಟವಾದಂತಹ ಗುರಿಯನ್ನು ಸಾಧಿಸುವಂತಹ ಉದ್ದೇಶದಿಂದ ಮಾನವ ಸಂಪನ್ಮೂಲ ಮತ್ತು ಇತರೆ ಆರ್ಥಿಕ ಸಂಪನ್ಮೂಲಗಳನ್ನು ವ್ಯವಸ್ಥಿತಗೊಳಿಸುವುದನ್ನ ಆಡಳಿತ ಎಂದು ಕರೆಯುತ್ತಾರೆ ಎನ್ನುವಂತಹ ಉತ್ತರವನ್ನ ನಾವು ಇಲ್ಲಿ ಗಮನಿಸಬಹುದು. ಸೊ ಇನ್ನು ಎರಡನೇದಾಗಿರ್ತಕ್ಕಂತಹ ಪ್ರಶ್ನೆ ಅಂತ ಹೇಳಿದ್ರೆ, ಆಡಳಿತದ ಮೂಲ ಪದಗಳು ಯಾವುವು ಅನ್ನುವಂತಹ ಪ್ರಶ್ನೆ. ಇಲ್ಲಿ ಆಡಳಿತದ ಮೂಲ ಪದ ಅಂತ ಹೇಳಿದ್ರೆ, ಆಡಳಿತವನ್ನ ಇಂಗ್ಲಿಷ್ ಭಾಷೆಯಲ್ಲಿ ನಾವೇನಂತ ಕರಿತೀವಿ, ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ ಕರಿತೀವಿ. ಆಡಳಿತವನ್ನ ಇಂಗ್ಲಿಷ್ ಭಾಷೆಯಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ ಕರೀತಾರೆ. ಸೊ ಇಂಗ್ಲಿಷ್ ಭಾಷೆಯ ಈ ಪದವು ಲ್ಯಾಟಿನ್ ಭಾಷೆಯ ಆಡ್ ಮತ್ತು ಮಿನಿಸ್ಟ್ರಿ ಎನ್ನುವಂತಹ 2 ಪದಗಳಿಂದ ಬಂದಿದೆ ಅಂತಕ್ಕಂಥದ್ದು. ಆಡ್ ಅಂತ ಹೇಳಿದ್ರೆ ಸಾರ್ವಜನಿಕ ಎನ್ನುವಂತಹ ಅರ್ಥ. ಸೊ ಅದೇ ರೀತಿಯಾಗಿ ಮಿನಿಸ್ಟ್ರಿ ಅಂತ ಹೇಳಿದ್ರೆ ಸೇವೆ ಮಾಡು ಎನ್ನುವಂತಹ ಅರ್ಥ. ಸೊ ಹಾಗಾಗಿ ಆಡಳಿತದ ಮೂಲ ಪದಗಳು ಯಾವುವು ಅಂತ ಹೇಳಿದ್ರೆ, ಲ್ಯಾಟಿನ್ ಭಾಷೆಯ ಆಡ್ ಮತ್ತು ಮಿನಿಸ್ಟ್ರಿ ಎನ್ನುವಂತಹ 2 ಮೂಲ ಪದಗಳನ್ನ ಹೊಂದಿದೆ ಅಂತ ನಾವು ನೋಡ್ತೇವೆ. ಆಡ್ ಅಂತ ಹೇಳಿದ್ರೆ ಸಾರ್ವಜನಿಕ, ಮಿನಿಸ್ಟ್ರಿ ಅಂತ ಹೇಳಿದ್ರೆ ಸೇವೆ ಮಾಡು ಎನ್ನುವಂತಹ ಅರ್ಥ. ಸಾರ್ವಜನಿಕರ ಸೇವೆ ಮಾಡು, ಆಡಳಿತ ಅಂತ ಹೇಳಿದ್ರೆ ಸಾರ್ವಜನಿಕರ ಸೇವೆ ಮಾಡು ಎನ್ನುವಂತಹ ಅರ್ಥ ಬರ್ತದೆ. ಹಾಗಾಗಿ ಆಡಳಿತದ 2 ಮೂಲ ಪದಗಳು ಯಾವುವು ಅಂತ ಕೇಳುವ ಪ್ರಶ್ನೆಗೆ ಆಡ್ ಮತ್ತು ಮಿನಿಸ್ಟ್ರಿ ಎನ್ನುವಂತಹ 2 ಪದಗಳನ್ನ ಹೊಂದಿದೆ ಎನ್ನುವಂಥದ್ದನ್ನ ನಾವು ನೋಡ್ತೇವೆ. ಸೊ ಮೂರನೇದಾಗಿರ್ತಕ್ಕಂತಹ ಪ್ರಶ್ನೆ ಅಂತ ಹೇಳಿದ್ರೆ, ರಾಜ್ಯಾಡಳಿತದ ಮುಖ್ಯಸ್ಥರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ನಾವು ಇಲ್ಲಿ ಕಾಣ್ತೇವೆ. ಇಲ್ಲಿ ನಾವು ಆಡಳಿತದಲ್ಲಿ ಕೇಂದ್ರಾಡಳಿತವನ್ನ ಕಾಣ್ತೇವೆ, ರಾಜ್ಯಾಡಳಿತವನ್ನ ಕಾಣ್ತೇವೆ, ಹಾಗೂ ಜಿಲ್ಲಾಡಳಿತವನ್ನು ಸಹ ನಾವು ಕಾಣ್ತೇವೆ. ಸೊ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ರಾಜ್ಯಾಡಳಿತದ ಮುಖ್ಯಸ್ಥರು ಯಾರು ಅಂತ ಹೇಳಿದ್ರೆ, ಮುಖ್ಯ ಕಾರ್ಯದರ್ಶಿಗಳು ಅಥವಾ ಚೀಫ್ ಸೆಕ್ರೆಟರಿ ಅಂತ ನಾವು ಏನ್ ಕರಿತೇವೆ, ಅವರೇ ರಾಜ್ಯಾಡಳಿತದ ಮುಖ್ಯಸ್ಥರಾಗಿರುತ್ತಾರೆ. ಹಾಗಾಗಿ ರಾಜ್ಯಾಡಳಿತದ ಮುಖ್ಯಸ್ಥರು ಯಾರು ಎನ್ನುವ ಪ್ರಶ್ನೆಗೆ ಮುಖ್ಯ ಕಾರ್ಯದರ್ಶಿಗಳು ರಾಜ್ಯಾಡಳಿತದ ಮುಖ್ಯಸ್ಥರಾಗಿರುತ್ತಾರೆ ಎನ್ನುವಂತಹ ಉತ್ತರವನ್ನ ನಾವು ಇಲ್ಲಿ ಕಾಣ್ತೇವೆ. ಸೊ ಹಾಗೆಯೇ ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರು ಎನ್ನುವಂತಹ ಒಂದು ಪ್ರಶ್ನೆ. ಇಲ್ಲಿ ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರು ಅಂತ ಹೇಳಿದ್ರೆ, ಜಿಲ್ಲಾಧಿಕಾರಿ ಅಥವಾ ಡಿಸ್ಟ್ರಿಕ್ಟ್ ಕಮಿಷನರ್, DC ಅಂತ ನಾವು ಏನ್ ಕರಿತೇವೆ, ಅವರೇ ಜಿಲ್ಲಾಡಳಿತದ ಮುಖ್ಯಸ್ಥರಾಗಿರುತ್ತಾರೆ ಎನ್ನುವಂತಹ ಉತ್ತರವನ್ನ ನಾವು ಇಲ್ಲಿ ಬರೀಬೇಕಾಗುತ್ತೆ. ರಾಜ್ಯಾಡಳಿತದ ಮುಖ್ಯಸ್ಥರು ಯಾರು ಅಂತ ಹೇಳಿದ್ರೆ, ಮುಖ್ಯ ಕಾರ್ಯದರ್ಶಿಗಳು ರಾಜ್ಯಾಡಳಿತದ ಮುಖ್ಯಸ್ಥರಾಗಿರುತ್ತಾರೆ. ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರು ಅಂತ ಹೇಳಿದ್ರೆ, ಜಿಲ್ಲಾಧಿಕಾರಿ ಜಿಲ್ಲಾಡಳಿತದ ಮುಖ್ಯಸ್ಥರಾಗಿರುತ್ತಾರೆ ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಸೊ ಹಾಗೆ ಮತ್ತೊಂದು ಪ್ರಶ್ನೆಯನ್ನ ನಾವು ನೋಡುವುದಾದರೆ, ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ
ಸದಸ್ಯರ ಅಧಿಕಾರಾವಧಿ ಎಷ್ಟು ಎಂತಕ್ಕಂಥದ್ದು. ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ ಎಷ್ಟು ಎನ್ನುವಂತಹ ಪ್ರಶ್ನೆ. ಈ ಕರ್ನಾಟಕ ಲೋಕಸೇವಾ ಆಯೋಗವನ್ನ ನಾವು KPSC ಅಂತ ಕರೀತೇವೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರೀತೇವೆ. ಈ ಒಂದು ಆಯೋಗದಲ್ಲಿ ಇರತಕ್ಕಂತಹ ಸದಸ್ಯರ ಅಧಿಕಾರಾವಧಿ ಅಂತ ಹೇಳಿದ್ರೆ 6 ವರ್ಷಗಳು ಅಥವಾ 62 ವರ್ಷಗಳು ಎನ್ನುವಂಥದ್ದನ್ನ ಗಮನಿಸ್ತೇವೆ. ಆ ಆಯೋಗಕ್ಕೆ ಸದಸ್ಯರಿಗೆ ಅಧಿಕಾರಾವಧಿ ಎಷ್ಟು ಅಂತ ಹೇಳಿದ್ರೆ 6 ವರ್ಷಗಳು. ಅಥವಾ ಯಾವುದೇ ಒಬ್ಬ ಸದಸ್ಯ ಅಂತಕ್ಕಂಥವನು ತನ್ನ 60ನೇ ವರ್ಷಕ್ಕೆ ನೇಮಕವಾಗಿದ್ದರೆ ಅವನು ತನ್ನ 62ನೇ ವಯಸ್ಸಿಗೆ ನಿವೃತ್ತಿಯಾಗಬೇಕಾಗುತ್ತದೆ. 6 ವರ್ಷ ಅಥವಾ 62 ವರ್ಷ ಇವೆರಡರಲ್ಲಿ ಮೊದಲು ಯಾವುದು ಅನ್ವಯವಾಗುತ್ತದೆಯೋ ಆ ಪ್ರಕಾರ ಈ ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರು ನಿವೃತ್ತರಾಗುತ್ತಾರೆ ಎನ್ನುವಂಥದ್ದನ್ನ ನೋಡ್ತೇವೆ. ಸೊ ಹಾಗಾಗಿ ಈ KPSCಯ ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತ ಹೇಳಿದ್ರೆ 6 ವರ್ಷ ಅಥವಾ 62 ವರ್ಷಕ್ಕೆ ನಿವೃತ್ತಿಯಾಗುತ್ತಾರೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ನೋಡ್ತೇವೆ. ಸೊ ಅದೇ ರೀತಿಯಾಗಿ CAT ವಿಸ್ತರಿಸಿ ಎನ್ನುವಂತಹ ಒಂದು ಪ್ರಶ್ನೆಯನ್ನ ನಾವು ಇಲ್ಲಿ ಕಾಣ್ತೇವೆ. ಇಲ್ಲಿ CAT ಅಂತ ಹೇಳಿದ್ರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತಕ್ಕಂತಹ ಉತ್ತರವನ್ನು ನಾವು ಬರಿಬೇಕಾಗುತ್ತೆ. ಕೇಂದ್ರೀಯ ಆಡಳಿತಾತ್ಮಕ ಆಯೋಗ ಅಂತ ಹೇಳಿ ಇದನ್ನ ಕರೀತಾರೆ, ಅಥವಾ ಮಂಡಳಿ ಅಂತ ಕರೀತಾರೆ. ಕೇಂದ್ರೀಯ ಆಡಳಿತಾತ್ಮಕ ಮಂಡಳಿ, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಹೇಳಿ. CAT ವಿಸ್ತರಿಸಿ ಎನ್ನುವ ಪ್ರಶ್ನೆಗೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತೇಳಿ ನಾವು ಉತ್ತರವನ್ನ ಬರೀತೇವೆ. ಸೊ ಈ CAT ಅಂತ ಹೇಳಿದ್ರೆ ಕೇಂದ್ರೀಯ ಆಡಳಿತಾತ್ಮಕ ಮಂಡಳಿ ಅಂತ ಕರೀತೇವೆ. ನೀವು ಕಳೆದ ತರಗತಿಗಳಲ್ಲಿ ಅಧ್ಯಯನವನ್ನ ಮಾಡಿದ್ದೇವೆ. ಅಖಿಲ ಭಾರತ ಸೇವಾ ವರ್ಗ ಹಾಗೂ ಕೇಂದ್ರ ಸೇವಾ ವರ್ಗದಲ್ಲಿ ಬರುವಂತಹ ನೌಕರರ ಆಡಳಿತಾತ್ಮಕ ಸಮಸ್ಯೆಗಳನ್ನ ಬಗೆಹರಿಸಲು ರಚಿಸಿಕೊಳ್ಳಲಾಗಿರುವಂತಹ ಮಂಡಳಿಯನ್ನು ನಾವೇನಂತ ಕರಿತೇವೆ, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಕರೀತೇವೆ. ಈ ಇದರಲ್ಲಿ ಯಾವುದೇ ರೀತಿಯ ಅಖಿಲ ಭಾರತ ಸೇವೆ ಮತ್ತು ಕೇಂದ್ರ ಸೇವೆಯಲ್ಲಿ ಬರುವಂತಹ ನೌಕರರ ತಮ್ಮ ಆಡಳಿತಕ್ಕೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳನ್ನ ಅಥವಾ ವಿಚಾರಣೆಗಳನ್ನ ನಡೆಸಲು ಈ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅನ್ನ ರಚನೆ ಮಾಡಿಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ CAT ವಿಸ್ತರಿಸಿ ಅಂತ ಹೇಳಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಕೇಂದ್ರೀಯ ಆಡಳಿತಾತ್ಮಕ ಮಂಡಳಿ ಅಂತ ಹೇಳಿ ನಾವು ಉತ್ತರವನ್ನ ಬರೀಬೇಕಾಗ್ತದೆ. ಸೊ ಅದೇ ರೀತಿ ಮತ್ತೊಂದು ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ KAT ವಿಸ್ತರಿಸಿ ಎನ್ನುವಂತಹ ಒಂದು ಪ್ರಶ್ನೆ. KAT ಅಂತ ಹೇಳಿದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತಕ್ಕಂತಹ ವಿಸ್ತರಣೆಯನ್ನ ನಾವು ಕಾಣ್ತೇವೆ. ಕರ್ನಾಟಕ ಆಡಳಿತಾತ್ಮಕ ನ್ಯಾಯ ಮಂಡಳಿ ಅಂತಲೂ ಸಹ ಅದನ್ನ ನಾವು ಕನ್ನಡದಲ್ಲಿ ಕರೀತೇವೆ. ಈ KATಯ ಕೆಲಸ ಏನು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂತಹ ನಾಗರಿಕ ಸೇವಾ ವರ್ಗದ ಅಧಿಕಾರಿಗಳ ಆಡಳಿತಕ್ಕೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳನ್ನ ವಿಚಾರಣೆ ಮಾಡಲು ನೇಮಕವಾಗಿರುವಂತಹ ನ್ಯಾಯ ಮಂಡಳಿಯನ್ನೇ ನಾವೇನಂತ ಕರಿತೇವೆ, KAT ಅಂತ ಹೇಳಿ ಕರೀತೇವೆ. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಹೇಳಿ ಕರೀತೇವೆ. ಇಲ್ಲಿ CAT ಮತ್ತು KAT ಎರಡರ ಕೆಲಸ ಏನು ಅಂತ ಹೇಳಿದರೆ ಈ CAT ಯಲ್ಲಿ ಬಂದ್ಬಿಟ್ಟು ಆಲ್ ಇಂಡಿಯನ್ ಸರ್ವಿಸ್, ಅಖಿಲ ಭಾರತ ಸೇವೆಗಳು ಮತ್ತು ಕೇಂದ್ರ ಸೇವೆಗಳು ಇವೆರಡರಲ್ಲಿ ಬರ್ತಕ್ಕಂತಹ ನಾಗರಿಕ ಸೇವಾ ವರ್ಗ ಏನಿದೆ, ಆ ಸರ್ಕಾರಿ ನೌಕರರು ಏನಿದ್ದಾರೆ, ಅಖಿಲ ಭಾರತ ಸೇವೆ ಮತ್ತು ಕೇಂದ್ರ ಸೇವೆಯಲ್ಲಿ ಬರ್ತಕ್ಕಂತಹ ನೌಕರರ ಆಡಳಿತಕ್ಕೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳನ್ನ ಬಗೆಹರಿಸುವಂತಹ ನ್ಯಾಯ ಮಂಡಳಿ ಯಾವುದು ಅಂತ ಹೇಳಿದ್ರೆ CAT ಅಂತಕ್ಕಂಥದ್ದು.
ಅದೇ ರೀತಿ ಇಲ್ಲಿ ರಾಜ್ಯ ನೌಕರರು, ಸ್ಟೇಟ್ ಸರ್ವಿಸ್ ಅಲ್ಲಿ ಬರ್ತಕ್ಕಂತಹ ನೌಕರರು ಏನಿದ್ದಾರೆ, ಆ ನೌಕರರ ಆಡಳಿತಕ್ಕೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳನ್ನ ಬಗೆಹರಿಸ್ತಕ್ಕಂಥದ್ದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ನ್ಯಾಯಮಂಡಳಿಯ ಕೆಲಸ ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ ಅಂತಕ್ಕಂಥ. ಸೊ ಇಲ್ಲಿ ಎರಡರ ವಿಸ್ತರಣೆ ಇದೆ. CAT ಅಂತ ಹೇಳಿದ್ರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತಕ್ಕಂಥದ್ದು, ಮತ್ತು KAT ಅಂತ ಹೇಳಿದ್ರೆ ರಾಜ್ಯಕ್ಕೆ ಮಾತ್ರ, ಕರ್ನಾಟಕಕ್ಕೆ ಮಾತ್ರ ಸೀಮಿತ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತಕ್ಕಂತಹ ನ್ಯಾಯಮಂಡಳಿಯನ್ನ ನಾವು ಇಲ್ಲಿ ಕಾಣ್ತೇವೆ ಅಂತಕ್ಕಂಥದ್ದು. ಸೊ ಅದೇ ರೀತಿ ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ UPSC ವಿಸ್ತರಿಸಿ ಎನ್ನುವಂತಹ ಪ್ರಶ್ನೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೇಂದ್ರ ಆಡಳಿತಾತ್ಮಕ ಕೇಂದ್ರ ಲೋಕ ಸೇವಾ ಆಯೋಗ ಅಂತ ಹೇಳಿ ಕರೀತಾರೆ. UPSC ಅಂತ ಹೇಳಿದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೇಂದ್ರ ಲೋಕ ಸೇವಾ ಆಯೋಗ ಅಂತ ಹೇಳಿ ನಾವು ಅದನ್ನ ಕನ್ನಡದಲ್ಲಿ ಕರೀತೇವೆ. ಸೊ ಇದನ್ನ ಯಾಕೆ ರಚನೆಯನ್ನ ಮಾಡಿದೀವಿ ಅಂತ ಹೇಳಿದ್ರೆ, ಈ ಅಖಿಲ ಭಾರತ ಸೇವಾ ವರ್ಗ ಮತ್ತು ಕೇಂದ್ರ ಸೇವಾ ವರ್ಗದಲ್ಲಿ ಬರುವಂತಹ ನೌಕರರನ್ನ ಆಯ್ಕೆ ಮಾಡುವಂತಹ ಆಯೋಗ ಯಾವುದು ಅಂತ ಹೇಳಿದ್ರೆ ಈ UPSC ಅಂತಕ್ಕಂಥದ್ದು, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೇಂದ್ರ ಲೋಕ ಸೇವಾ ಆಯೋಗ. ಈ ಆಯೋಗವು ಅಖಿಲ ಭಾರತ ಸೇವೆ ಹಾಗೂ ಕೇಂದ್ರ ಸೇವೆಯಲ್ಲಿ ಬರುವಂತಹ ಅಧಿಕಾರಿಗಳನ್ನ ಆಯ್ಕೆ ಮಾಡುವಂತಹ ಆಯೋಗವೇ ಯಾವುದು ಅಂತ ಹೇಳಿದ್ರೆ UPSC ಅಂತಕ್ಕಂಥದ್ದು. ಸೊ ಮತ್ತೊಂದು ಪ್ರಶ್ನೆ ಯಾವುದಿದೆ ಅಂತ ಹೇಳಿದ್ರೆ KPSC ವಿಸ್ತರಿಸಿ ಅಂತಕ್ಕಂಥದ್ದು. KPSC ಅಂತ ಹೇಳಿದ್ರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕರ್ನಾಟಕ ಲೋಕ ಸೇವಾ ಆಯೋಗ ಅಂತ ಹೇಳಿ ಕನ್ನಡದಲ್ಲಿ ಅದನ್ನ ಕರೀತಾರೆ. ಸೊ ಈ KPSC ಯ ಕೆಲಸ ಏನು ಅಂತ ಹೇಳಿದ್ರೆ, ರಾಜ್ಯ ಸೇವಾ ವರ್ಗದಲ್ಲಿ ಬರ್ತಕ್ಕಂತಹ ಅಧಿಕಾರಿಗಳನ್ನ ನೇಮಕ ಮಾಡುವಂತಹ ಅಧಿಕಾರವನ್ನ ಹೊಂದಿರುವ ಆಯೋಗ ಯಾವುದು ಅಂತ ಹೇಳಿದ್ರೆ KPSC ಅಂತಕ್ಕಂಥದ್ದು, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕರ್ನಾಟಕ ಲೋಕ ಸೇವಾ ಆಯೋಗ. ರಾಜ್ಯ ಸೇವಾ ವರ್ಗದಲ್ಲಿ ಬರುವಂತಹ ನೌಕರರನ್ನ ಆಯ್ಕೆ ಮಾಡುವಂತಹ ಅಧಿಕಾರ ಅಥವಾ ಜವಾಬ್ದಾರಿ ಯಾವುದು ಅಂತ ಹೇಳಿದ್ರೆ ಈ KPSC. ಅಂದ್ರೆ ಇಡೀ ರಾಷ್ಟ್ರಕ್ಕೆ ಅನ್ವಯವಾಗ್ತಕ್ಕಂಥದ್ದು UPSC ಅಂತಕ್ಕಂಥದ್ದು. ಕೇಂದ್ರ ಸೇವೆ ಮತ್ತು ಅಖಿಲ ಭಾರತ ಸೇವೆಯಲ್ಲಿ ಬರುವಂತಹ ಅಧಿಕಾರಿಗಳನ್ನ ಆಯ್ಕೆ ಮಾಡುವಂತಹ ಆಯೋಗ ಯಾವುದು ಅಂತ ಹೇಳಿದ್ರೆ UPSC. ಪ್ರತಿಯೊಂದು ರಾಜ್ಯಗಳಿಗೂ ಸಹ ತನ್ನದೇ ಆಗಿರುವಂತಹ ರಾಜ್ಯ ಲೋಕ ಸೇವಾ ಆಯೋಗವನ್ನ ರಚನೆಯನ್ನ ಮಾಡಿಕೊಳ್ತಕ್ಕಂತಹ ಅವಕಾಶವನ್ನ ಸಂವಿಧಾನ ಕೊಟ್ಟಿದೆ. ಹಾಗಾಗಿ ಎಲ್ಲ ರಾಜ್ಯಗಳಲ್ಲಿಯೂ ಸಹ ಒಂದೊಂದು ರಾಜ್ಯ ಲೋಕ ಸೇವಾ ಆಯೋಗ ಇರುತ್ತದೆ. ಅದೇ ರೀತಿ ಕರ್ನಾಟಕದಲ್ಲಿ KPSC ಅಂತ ಹೇಳಿ ಕರೀತೇವೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ರಾಜ್ಯ ಸೇವಾ ವರ್ಗದಲ್ಲಿ ಬರುವಂತಹ ಅಧಿಕಾರಿ ಸಮೂಹವನ್ನ ಆಯ್ಕೆ ಮಾಡುವಂತಹ, ಅವರಿಗೆ ಪರೀಕ್ಷೆಯನ್ನ ಮಾಡತಕ್ಕಂತಹ, ಸಂದರ್ಶನಗಳನ್ನ ಮಾಡಿ ಆ ವರ್ಗಕ್ಕೆ ನೌಕರರನ್ನ ನೇಮಕ ಮಾಡುವ ಅಧಿಕಾರವನ್ನ ಹೊಂದಿರುವುದು ಯಾವುದು ಅಂತ ಹೇಳಿದ್ರೆ KPSC ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ JPSC ಅಂತಕ್ಕಂಥದನ್ನ ವಿಸ್ತರಿಸಿ, JPSC ವಿಸ್ತರಿಸಿ ಎನ್ನುವಂತಹ ಪ್ರಶ್ನೆ ಇದೆ. ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಕ್ಕಂಥದ್ದು ಜಂಟಿ ಲೋಕ ಸೇವಾ ಆಯೋಗ ಅಂತ ಹೇಳಿ ಕರೀತಾರೆ. ಜಂಟಿ ಲೋಕ ಸೇವಾ ಆಯೋಗ JPSC, ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳು ಸೇರಿ JPSC ಯನ್ನ ರಚನೆಯನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳಿ ಕರೀತೇವೆ ಅಂತಕ್ಕಂಥದ್ದು. ಸೊ ಅದೇ ರೀತಿ ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ IAS ವಿಸ್ತರಿಸಿ ಎನ್ನುವಂತಹ ಪ್ರಶ್ನೆ. IAS ಅಂತ ಹೇಳಿದ್ರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಹೇಳಿ ಕರೀತಾರೆ, ಭಾರತೀಯ ಆಡಳಿತ ಸೇವೆ.
IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಅದೇ ರೀತಿಯಾಗಿ IPS ವಿಸ್ತರಿಸಿ ಎನ್ನುವಂತಹ ಪ್ರಶ್ನೆ. ಇಂಡಿಯನ್ ಪೊಲೀಸ್ ಸರ್ವಿಸ್, ಭಾರತೀಯ ಪೊಲೀಸ್ ಸೇವೆಗಳು ಅಂತಕ್ಕಂಥದ್ದು. ಮತ್ತೊಂದು IFS ವಿಸ್ತರಿಸಿ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಈ ಭಾರತೀಯ ಅರಣ್ಯ ಸೇವೆ ಅಂತಕ್ಕಂಥದ್ದು. ಇವು ಮೂರು ಏನಿದಾವೆ, IAS, IPS ಮತ್ತು IFS, ಇವು ಮೂರನ್ನು ಸಹ ನಾವೇನಂತ ಕರಿತೀವಿ, ಅಖಿಲ ಭಾರತ ಸೇವೆಗಳು ಅಂತ ಹೇಳಿ ಕರಿತೇವೆ. ಭಾರತೀಯ ಆಡಳಿತ ಸೇವೆ, ಭಾರತೀಯ ಪೊಲೀಸ್ ಸೇವೆ, ಭಾರತೀಯ ಅರಣ್ಯ ಸೇವೆ, ಇವು ಮೂರನ್ನು ಸಹ ನಾವೇನಂತ ಕರಿತೀವಿ, ಅಖಿಲ ಭಾರತ ಸೇವೆಗಳು ಅಂತ ಹೇಳಿ ಕರಿತೇವೆ. ಅಖಿಲ ಭಾರತ ಸೇವೆಗೆ ಯಾವುದಾದರೂ ಒಂದು ಉದಾಹರಣೆಯನ್ನ ಕೊಡಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದಾಗ ಇವು ಮೂರೇ ಇರೋದು ಅಖಿಲ ಭಾರತ ಸೇವೆಗಳು ಅಂತ ಹೇಳಿದ್ರೆ, IAS, IPS ಮತ್ತು IFS. ಈ ಮೂರಲ್ಲಿ ಒಂದನ್ನು ನಾವು ಉತ್ತರವನ್ನ ಬರಿಬೇಕಾಗುತ್ತೆ ಅಂತಕ್ಕಂಥ. ಸೊ ಅದೇ ರೀತಿಯಾಗಿ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತಕ್ಕಂಥ. ಇಲ್ಲಿ UPSCಯ ಏನಿಲ್ಲಿ UPSC ಅಂತ ಇದೆ, ಈ UPSCಯಲ್ಲಿ ಇರ್ತಕ್ಕಂತಹ ಅಧ್ಯಕ್ಷ ಮತ್ತು ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತ ಹೇಳಿದ್ರೆ 6 ವರ್ಷಗಳು ಅಥವಾ 65 ವರ್ಷಕ್ಕೆ ನಿವೃತ್ತಿಯಾಗುತ್ತಾರೆ ಅಂತಕ್ಕಂಥದ್ದು. ಅದೇ ರೀತಿ ನಾವು KPSCಯ ಸದಸ್ಯರ ಮತ್ತು ಅಧ್ಯಕ್ಷರ ಅಧಿಕಾರಾವಧಿಯನ್ನು ನಾವು ನೋಡುವುದಾದರೆ 6 ವರ್ಷಗಳು ಅಥವಾ 62 ವರ್ಷಕ್ಕೆ ನಿವೃತ್ತಿಯಾಗುತ್ತಾರೆ ಅಂತಕ್ಕಂಥದ್ದು. UPSCಯ ಸದಸ್ಯ ಅಥವಾ ಅಧ್ಯಕ್ಷರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷ. KPSCಯ ಅಧ್ಯಕ್ಷ ಮತ್ತು ಸದಸ್ಯರ ಅಧಿಕಾರಾವಧಿಯನ್ನು ನಾವು ನೋಡುವುದಾದರೆ 6 ವರ್ಷ ಅಥವಾ 62 ವರ್ಷ. ಇವೆರಡರಲ್ಲಿ ಮೊದಲು ಯಾವುದು ಅನ್ವಯವಾಗುತ್ತದೆಯೋ ಅದರ ಪ್ರಕಾರ ಆ ಸದಸ್ಯರು ಮತ್ತು ಅಧ್ಯಕ್ಷರು ನಿವೃತ್ತಿಯಾಗುತ್ತಾರೆ ಅಂತಕ್ಕಂಥದನ್ನ ನಾವು ಇಲ್ಲಿ ಗಮನಿಸ್ತೇವೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಈ UPSCಯಲ್ಲಿ ಇರ್ತಕ್ಕಂತಹ ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಇರ್ತಕ್ಕಂತಹ ಈ ಅಧ್ಯಕ್ಷ ಮತ್ತು ಸದಸ್ಯರನ್ನ ಯಾರು ನೇಮಿಸುತ್ತಾರೆ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಇವರನ್ನು ನೇಮಿಸುವ ಅಧಿಕಾರ ಇರೋದು ಯಾರಿಗೆ ಅಂತ ಹೇಳಿದ್ರೆ ರಾಷ್ಟ್ರಪತಿ. ಅದೇ ರೀತಿ KPSCಯಲ್ಲಿ ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರು ಮತ್ತು ಅಧ್ಯಕ್ಷರನ್ನ ಯಾರು ನೇಮಿಸುತ್ತಾರೆ ಅಂತ ಹೇಳಿದ್ರೆ ರಾಜ್ಯಪಾಲರು ನೇಮಕ ಮಾಡುತ್ತಾರೆ. ಇವರನ್ನ ನೇಮಕ ಮಾಡೋದು ಯಾರು ಅಂತ ಹೇಳಿದ್ರೆ ರಾಜ್ಯಪಾಲರು. ಇವರನ್ನ ನೇಮಕ ಮಾಡೋದು ಯಾರು ಅಂತ ಹೇಳಿದ್ರೆ ರಾಷ್ಟ್ರಪತಿ. UPSC ಅಂತ ಹೇಳಿದ ತಕ್ಷಣವೇ ರಾಷ್ಟ್ರಪತಿ, KPSC ಅಂತ ಹೇಳಿದ ತಕ್ಷಣವೇ ಯಾರು ನೆನಪಾಗಬೇಕು ನಮಗೆ? ರಾಜ್ಯಪಾಲರು. ಈ UPSCಯಲ್ಲಿ ಬರುವಂತಹ ಅಧ್ಯಕ್ಷ ಮತ್ತು ಸದಸ್ಯರನ್ನ ನೇಮಕ ಮಾಡುವ ಅಧಿಕಾರ ಇರುವುದು ಯಾರಿಗೆ ಅಂತ ಹೇಳಿದ್ರೆ ರಾಷ್ಟ್ರಪತಿ. KPSCಯಲ್ಲಿ ಬರ್ತಕ್ಕಂತಹ ಸದಸ್ಯ ಮತ್ತು ಅಧ್ಯಕ್ಷರನ್ನ ನೇಮಕ ಮಾಡುವ ಅಧಿಕಾರ ಇರೋದು ಯಾರಿಗೆ ಅಂತ ಹೇಳಿದ್ರೆ ರಾಜ್ಯಪಾಲರು ನೇಮಕವನ್ನ ಮಾಡುತ್ತಾರೆ ಎನ್ನುವಂತಹ ಪ್ರಶ್ನೆಯನ್ನ ನಾವು ಉತ್ತರವನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ರಾಜ್ಯ ಸೇವೆಗೆ ಒಂದು ಉದಾಹರಣೆಯನ್ನ ಕೊಡಿ ಅಂತಕ್ಕಂಥದ್ದು. ರಾಜ್ಯ ಸೇವೆಗೆ ಒಂದು ಉದಾಹರಣೆ ಅಂತ ಹೇಳಿದ್ರೆ KAS, ಕರ್ನಾಟಕ ಆಡಳಿತ ಸೇವೆ, ಕರ್ನಾಟಕ ಇಂಜಿನಿಯರಿಂಗ್ ಸೇವೆ, ಕರ್ನಾಟಕ ಶಿಕ್ಷಣ ಸೇವೆ, ಕರ್ನಾಟಕ ಅರಣ್ಯ ಸೇವೆ, ಇವೆಲ್ಲವೂ ಸಹ ರಾಜ್ಯ ಸೇವೆಗಳು ಅಂತಕ್ಕಂಥದ್ದು. KAS, KPS, KES, KFS ಇವೆಲ್ಲವೂ ಸಹ ರಾಜ್ಯ ಸೇವೆಗಳು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಯಾವ ವಿಧಿಯು ಅಖಿಲ ಭಾರತ ಸೇವೆಗೆ ಅವಕಾಶವನ್ನ ಕಲ್ಪಿಸಿದೆ ಅಂತ ಹೇಳಿದ್ರೆ ನಮ್ಮ ಸಂವಿಧಾನದ 312ನೆಯ ವಿಧಿಯು ಅಖಿಲ ಭಾರತ ಸೇವೆಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಅಂತ ನಾವು ನೋಡ್ತೇವೆ. ಅಖಿಲ ಭಾರತ ಸೇವೆಗೆ ಒಂದು ಉದಾಹರಣೆಯನ್ನ ಕೊಡಿ ಅಂತ ಹೇಳಿದ್ರೆ IAS, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಮೂರೇ ಬರೋದು ಅಖಿಲ ಭಾರತ ಸೇವೆಗಳು ಅಂತ ಹೇಳಿದ್ರೆ IAS, IPS ಮತ್ತು IFS. ಇವು ಮೂರಲ್ಲಿ ಯಾವುದಾದ್ರೂ ಒಂದು ಉದಾಹರಣೆಯನ್ನ ನಾವು ನೀಡಬೇಕಾಗ್ತದೆ.
ಸೊ ಅದೇ ರೀತಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಎಲ್ಲಿದೆ ಎನ್ನುವಂತಹ ಪ್ರಶ್ನೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಮಸೂರಿಯಲ್ಲಿದೆ ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಮಸೂರಿಯಲ್ಲಿದೆ. ಅಲ್ಲಿ ಯಾರಿಗೆ ತರಬೇತಿಯನ್ನು ನೀಡಲಾಗುತ್ತದೆ ಅಂತ ಹೇಳಿದ್ರೆ ಅಖಿಲ ಭಾರತ ಸೇವಾ ವರ್ಗ ಅಂದ್ರೆ IAS, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಲ್ಲಿ ಬರ್ತಕ್ಕಂತಹ ಭಾರತೀಯ ಆಡಳಿತ ಸೇವೆಯಲ್ಲಿ ಬರುವಂತಹ ಅಧಿಕಾರಿಗಳಿಗೆ ತರಬೇತಿಯನ್ನ ನೀಡುವಂತಹ ಶಾಲೆ ಯಾವುದು ಅಂತ ಹೇಳಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಎನ್ನುವಂತಹ ಒಂದು ಅಕಾಡೆಮಿಯಲ್ಲಿ IAS ಅಧಿಕಾರಿಗಳಿಗೆ ತರಬೇತಿಯನ್ನ ನೀಡಲಾಗುತ್ತದೆ. ಆ ತರಬೇತಿ ಇರೋದು ಎಲ್ಲಿ, ಆ ಅಕಾಡೆಮಿ ಇರೋದು ಎಲ್ಲಿ ಅಂತ ಹೇಳಿದ್ರೆ ಮಸೂರಿಯಲ್ಲಿದೆ ಅಂತಕ್ಕಂಥದ್ದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಮಸೂರಿಯಲ್ಲಿದೆ. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ IAS ಅಧಿಕಾರಿಗಳಿಗೆ ಅಲ್ಲಿ ತರಬೇತಿಯನ್ನ ನೀಡಲಾಗುತ್ತದೆ ಎನ್ನುವಂಥದ್ದನ್ನ ಕಾಣ್ತೇವೆ. ಸೊ ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಕಾಡೆಮಿ ಎಲ್ಲಿದೆ ಎನ್ನುವಂತಹ ಪ್ರಶ್ನೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಕಾಡೆಮಿ ಹೈದರಾಬಾದಿನಲ್ಲಿದೆ. IPS ಅಧಿಕಾರಿಗಳಿಗೆ, ಭಾರತೀಯ ಪೊಲೀಸ್ ಸೇವೆಗೆ ಆಯ್ಕೆಯಾದಂತಹ ಅಧಿಕಾರಿಗಳಿಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಕಾಡೆಮಿ ಹೈದರಾಬಾದಿನಲ್ಲಿದೆ. ಅಲ್ಲಿ ಅವರಿಗೆ ತರಬೇತಿಯನ್ನ ನೀಡಲಾಗುತ್ತದೆ ಅಂತಕ್ಕಂಥದ್ದು. IAS ಅಧಿಕಾರಿಗಳ ಅಕಾಡೆಮಿ ಯಾವುದು ಅಂತ ಹೇಳಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ, ಅದು ಮಸೂರಿಯಲ್ಲಿದೆ. IPS ಅಧಿಕಾರಿಗಳಿಗೆ ತರಬೇತಿಯನ್ನು ನೀಡುವಂತಹ ಅಕಾಡೆಮಿ ಹೈದರಾಬಾದ್ನಲ್ಲಿದೆ. ಆ ಅಕಾಡೆಮಿಯನ್ನು ಏನಂತ ಕರೀತಾರೆ? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಕಾಡೆಮಿ ಅಂತ ಹೇಳಿ ಕರೆಯುತ್ತಾರೆ ಅಂತಕ್ಕಂಥದ್ದು. ಸೊ ಕೇಂದ್ರ ಸೇವೆಗೆ ಒಂದು ಉದಾಹರಣೆಯನ್ನ ಕೊಡಿ ಎನ್ನುವಂತಹ ಪ್ರಶ್ನೆ. ಕೇಂದ್ರ ಸೇವೆಗೆ ಉದಾಹರಣೆ ಅಂತ ಹೇಳಿದ್ರೆ ಇಂಡಿಯನ್ ರೈಲ್ವೆ ಸರ್ವಿಸ್ IRS, ಇಂಡಿಯನ್ ಫಾರಿನ್ ಸರ್ವಿಸ್ ಭಾರತೀಯ ವಿದೇಶಾಂಗ ಸೇವೆ IFS, ಇಂಡಿಯನ್ ಎಕನಾಮಿಕ್ ಸರ್ವಿಸ್ ಭಾರತೀಯ ಆರ್ಥಿಕ ಸೇವೆ, ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್ IES, ಇವೆಲ್ಲವೂ ಸಹ ಕೇಂದ್ರ ಸೇವೆಗಳಾಗಿವೆ ಅಂತಕ್ಕಂಥದ್ದು. ಸೊ ಅದೇ ರೀತಿ ಜಿಲ್ಲಾಡಳಿತ ಎಂದರೇನು ಎನ್ನುವಂತಹ ಒಂದು ಅಂಕದ ಪ್ರಶ್ನೆಯನ್ನು ನಾವು ನೋಡುವುದಾದರೆ, ಒಂದು ಜಿಲ್ಲೆಯ ಭೌಗೋಳಿಕ ಗಡಿಯೊಳಗೆ ಬರುವಂತಹ ಎಲ್ಲ ಸಾರ್ವಜನಿಕ ಆಡಳಿತ ನಿರ್ವಹಣೆಗಳನ್ನು ಜಿಲ್ಲಾಡಳಿತ ಎಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಇದು ಜಿಲ್ಲಾಡಳಿತ ಅಂತಕ್ಕಂಥದ್ದು ಆಡಳಿತದ ಪ್ರಾಥಮಿಕವಾದಂತಹ ಘಟಕ. ಒಂದು ಜಿಲ್ಲೆಯ ಒಳಗಡೆ ಬರ್ತಕ್ಕಂತಹ ಎಲ್ಲ ರೀತಿಯ ಸಾರ್ವಜನಿಕ ಆಡಳಿತವನ್ನು ಜಿಲ್ಲಾಡಳಿತ ಎಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ UPSCಯಲ್ಲಿ ಎಷ್ಟು ಜನ ಸದಸ್ಯರು ಇರುತ್ತಾರೆ ಎನ್ನುವಂತಹ ಪ್ರಶ್ನೆ. ಈ UPSCಯಲ್ಲಿ ಒಬ್ಬ ಅಧ್ಯಕ್ಷ ಮತ್ತು 10 ಜನ ಸದಸ್ಯರು ಇರುತ್ತಾರೆ ಅಂತಕ್ಕಂಥದ್ದು. ಈ 10 ಜನ ಸದಸ್ಯರಲ್ಲಿ ಕನಿಷ್ಠ ಅರ್ಧದಷ್ಟು ಸದಸ್ಯರು 10 ವರ್ಷಗಳ ಕಾಲ ಆಡಳಿತಾತ್ಮಕ ಸೇವಾ ಅನುಭವವನ್ನ ಹೊಂದಿರಬೇಕು ಎನ್ನುವಂತಹ ನಿಯಮ ಇದೆ ಅಂತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ UPSCಯಲ್ಲಿ ಬರ್ತಕ್ಕಂತಹ UPSCಯಲ್ಲಿ ಇರುವಂತಹ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 10 ಜನ ಸದಸ್ಯರು ಇರುತ್ತಾರೆ ಎನ್ನುವಂತಹ ಪ್ರಶ್ನೆಯನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ ಅಂತಕ್ಕಂಥದ್ದು. ಸೊ ಹೀಗೆ 3ನೇ ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆಗಳಲ್ಲಿ ಇವೆಲ್ಲವೂ ಸಹ ಬಹಳಷ್ಟು ಮುಖ್ಯವಾಗಿರ್ತಕ್ಕಂತಹ ಪ್ರಶ್ನೆಗಳಾಗಿದೆ ಅಂತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ನಾವು ಇದೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ 2 ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ. ಧನ್ಯವಾದ.